ನಮಸ್ಕಾರ ಫ್ರೆಂಡ್ಸ್, ಇವತ್ತು ನನ್ನ ಬಳಿ ಇರೋ ಗ್ಯಾಜೆಟ್ ಬಂದುಬಿಟ್ಟು ಡಿ ಟ್ರೈಪಾಡ್ ಡಿಜಿಟಿಕ್ ಅವ್ರದ್ದು DTI 260 GT ಅಂತ ಹೇಳಿ. ಇದೊಂದು ತುಂಬ ಚೆನ್ನಾಗಿದೆ ಟ್ರೈಪಾಡ್. ಸೊ ನಾನು ಸಹ ಇದನ್ನೇ ಯೂಸ್ ಮಾಡ್ತಾ ಇದ್ದೇನೆ. ಸೊ ಈ ಟ್ರೈಪಾಡಲ್ಲಿ ಅನ್ಬಾಕ್ಸಿಂಗ್ ಮಾಡಿದ್ರೆ ನೋಡೋಣ. ಇದರಲ್ಲಿ ಒಂದು ಮೊಬೈಲ್ ಲಾಕರ್ ಇದೆ, ಹಾಗೆ ಒಂದು ಬ್ಲೂಟೂತ್ ರಿಮೋಟ್ ಇದೆ, ಹಾಗೆ ಒಂದು ಸ್ಟ್ಯಾಂಡ್ ಇದೆ. ಸೊ ಈ ಸ್ಟ್ಯಾಂಡ್ ಬಂದುಬಿಟ್ಟು ಸುಮಾರು 1 ಅಡಿ ಅಷ್ಟೇ ದೊಡ್ಡದಿದೆ, ಜಾಸ್ತಿ ಏನು ದೊಡ್ಡದಿಲ್ಲ. ಬಟ್ ಇದೇನು ಅಂತ ಹೇಳಿದ್ರೆ ಈ ಥರ ಟೇಬಲ್ ಮೇಲೆ ಇಟ್ಕೊಂಡು ಬ್ಲಾಗಿಂಗ್ ಮಾಡೋದು ಅಥವಾ ಈ ಥರ ಕ್ಯಾರಿ ಮಾಡಿಕೊಂಡು ನಾವು ಯೂಸ್ ಮಾಡ್ಬೋದು. ಸೊ ಇದರಲ್ಲಿ 2 ಕಡೆ ಸ್ಕ್ರೂಸ್ ಇದೆ, ಒಂದು ಇಲ್ಲಿದೆ, ಇನ್ನೊಂದು ಇಲ್ಲಿದೆ. ಸೊ ಇದು ಏನಂತ ಹೇಳಿದ್ರೆ ಹೀಗೆ ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು, ಈಗ ಸ್ಟ್ಯಾಂಡ್ನ ನಾವು ಈ ಥರ ಇಟ್ಕೊಂಡು ಸ್ಟ್ರೈಟಾಗಿ ಈಗ ಮೊಬೈಲ್ ಇಟ್ಕೊಂಡು ಯೂಸ್ ಮಾಡಲಿಕ್ಕೆ ಒಂದು, ಇನ್ನೊಂದು ಈ ಥರ ನಾವು ರೊಟೇಟ್ ಮಾಡಿ ಹೀಗೆ ಮೊಬೈಲ್ ಇಟ್ಕೊಂಡು ಯೂಸ್ ಮಾಡಲಿಕ್ಕೆ ಒಂದು. ಸೊ ಈ ಥರ ಇದೆ. ಆಮೇಲೆ ಇದು ಸ್ಟ್ಯಾಂಡ್ ಬಂದುಬಿಟ್ಟು ಫ್ಲೆಕ್ಸಿಬಿಲಿಟಿ ಇದೆ, ತುಂಬ ಫ್ಲೆಕ್ಸಿಬಿಲಿಟಿ. ಈ ಥರ ಹೇಗೆ ಬೇಕಾದರೂ ಹೀಗೆ ಬೆಂಡ್ ಮಾಡಿ ಈ ಥರ ನಾವು ಇಟ್ಕೋಬೋದು. ಸೊ ಇದೊಂದು ಅಡ್ವಾಂಟೇಜ್. ಸೊ ಇದರಲ್ಲಿ ಇಟ್ಕೊಂಡಾಗ ಈ ರಿಮೋಟಿಂದ ನಾವು ಅದನ್ನು ಆಫ್ ಆನ್ ಮಾಡ್ಬೋದು. ಇಲ್ಲಿ ಎರಡು ಬಟನ್ ಇದೆ, ಒಂದು ಆ್ಯಂಡ್ರಾಯ್ಡ್ಗೆ ಅಂತ ಒಂದಿದೆ, ಒಂದು ಕ್ಯಾಮರಾ iOSಗೆ ಅಂತ ಒಂದಿದೆ. ಇಲ್ಲಿ ನೋಡಿದ್ರೆ ಆನ್ ಆ್ಯಂಡ್ ಆಫ್ 2 ಆಪ್ಷನ್ ಇದೆ. ಸೊ ಇದರಲ್ಲಿ ನಾವು ಹೀಗೆ ಮೊಬೈಲಲ್ಲಿ ಶೂಟ್ ಮಾಡಬೇಕಾದ್ರೆ ನಾವು ಈಗ ಏನಾದರೂ ಅಲ್ಲಿಗೆ ಹೋಗಿ ಈ ಥರ ಪ್ರೆಸ್ ಮಾಡೋದಂತ ಅವಶ್ಯಕತೆ ಇಲ್ಲ. ಹೀಗೆ ಡೈರೆಕ್ಟಾಗಿ ನಾವು ಪ್ರೆಸ್ ಮಾಡಿದ್ರೆ ಮೊಬೈಲ್ ವಿಡಿಯೋ ಹಾಗೆ ಡೈರೆಕ್ಟಾಗಿ ಶೂಟ್ ಆಗ್ತದೆ. ಸೊ ಇದು ತುಂಬ ಒಳ್ಳೆ ಪ್ರಾಡಕ್ಟ್ ಇದೆ, ಅದನ್ನು ವರ್ತಿದೆ. ಇದು 400 ರೂಪೀಸ್ ಒಳಗಡೆ ಸಿಗುತ್ತೆ. ಸೊ ಹಾಗಾಗಿ ಇದು ವರ್ತಬಲ್. ಈ ಟೇಬಲ್ ಮೇಲೆ ಈ ಥರ ಇಟ್ಕೊಂಡು ವಿಡಿಯೋ ಲಾಗಿಂಗ್ ಮಾಡೋರಿಗೆ ಅಂತೂ ತುಂಬ ಹೆಲ್ಪ್ ಆಗ್ತದೆ. ಸೊ ಈ ಪ್ರಾಡಕ್ಟ್ ನಿಮಗೆ ಇಷ್ಟ ಆದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕಲ್ಲಿ ನಾವು ಪ್ರಾಡಕ್ಟ್ನ ಡೀಟೇಲ್ಸ್ ಎಲ್ಲ ಹಾಕಿದ್ದೀನಿ, ಲಿಂಕಿಂದ ನೀವು ಬೈ ಕೂಡ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.